ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವಾಗ ನೀವು ನೋಡ್ತಾ ಇರೋದು ಡ್ರ್ಯಾಗನ್ ಫ್ರೂಟ್ದು ಹೂವು ಇವತ್ತು ಅರಳುತ್ತೆ. ಇದು ರಾತ್ರಿಗೆ ನಾನು ಟೆರೆಸ್ ಮೇಲೆ ಬಂದರೆ ತೋರಿಸ್ತೀನಿ ಯಾವ ರೀತಿ ಅರಳಿರುತ್ತೆ ಅಂತ. ಎರಡು ಹೂವು ಒಂದೇ ದಿವಸ ಅರಳೋ ಹಂಗೆ ಕಾಣಿಸ್ತಾ ಇದೆ. ಇದೊಂದು ಹೂವು ಮತ್ತು ಇದೊಂದು ಹೂವು. ಇದು ಇವತ್ತು ಅರಳಿಲ್ಲ ಅಂದರೆ ನಾಳೆ ಅರಳುತ್ತೆ. ಎರಡು ಒಟ್ಟಿಗೆ ಅರಳ್ತಾ ಇದೆ. ಇನ್ನೊಂದು ಮೊಗ್ಗಾಗಿತ್ತು, ಅದು ಉದ್ರೋಯ್ತು. ಲಾಸ್ಟ್ ಟೈಮ್ ನಿಂಬೆ ಗಿಡದಲ್ಲಿ ತುಂಬಾ ಚೆನ್ನಾಗಿ ಕಾಯಿಗಳು ಬಿಟ್ಟಿತ್ತು, ಹಣ್ಣುಗಳು ಬಿಟ್ಟಿತ್ತು. ಆದರೆ ಈ ಸಲ ಹೂಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇವಾಗಷ್ಟೇ ಹೂಗಳು ಶುರುವಾಗ್ತಾ ಇದೆ. ಹಾಗೆ ಒಂದೇ ಒಂದು ಕಾಯಿ ಕೂಡ ಕಚ್ಚಿದೆ, ನೀವು ನೋಡ್ತಾ ಇರೋ ಹಾಗೆ. ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟು ಪೋಷಣೆ ಮಾಡಿದ್ರೆ ಚೆನ್ನಾಗಾಗತ್ತೆ. ಇನ್ನು ಮಾವಿನ ಗಿಡದಲ್ಲಿ ದೊಡ್ಡದು 3 ಕಾಯಿಗಳು ಉಳಿದಿದೆ ಇವಾಗ ಸದ್ಯಕ್ಕೆ. ಇದೆರಡು, ಒಂದೇ ಒಂದು ಗೊಂಚಲಲ್ಲಿರೋ ಅಂಥ 2 ಕಾಯಿ. ಹಾಗೆ ಇಲ್ಲಿ ತುಂಬಾ ದೊಡ್ಡ ಸೈಜಲ್ಲಿರೋವಂಥ ಇನ್ನೊಂದು ಕಾಯಿ. ಇದು ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪನೇ, ಬಟ್ ಸ್ವಲ್ಪನೂ ಇನ್ನೂ ಸ್ಮೆಲ್ಲೆಲ್ಲ ಬಂದಿಲ್ಲ. ಒಂದು ಕಾಯಿ ಅಂತೂ ಗಿಣಿ ಕುಕ್ಕಾಕಿತ್ತು ಸ್ವಲ್ಪ. ಅದನ್ನು ನಾವು ಹಾರ್ವೆಸ್ಟ್ ಮಾಡಿಕೊಂಡು ಎಲ್ಲಿ ಕಚ್ಚಿತ್ತೋ ಅದನ್ನು ಮಾತ್ರ ತೆಗೆದು ಉಪಯೋಗಿಸ್ಕೊಂಡ್ವಿ. ಅದು ಆಲ್ರೆಡಿ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು. ಇಲ್ಲೊಂದು ಸಂಪಿಗೆ ಹೂ ಕೂಡ ಬಿಟ್ಟಿದೆ ಇವತ್ತು. ಇದು ಪುಟಾಣಿ ಮಾವಿನಕಾಯಿ. ಇದೇನು ದೊಡ್ಡ ಸೈಜ್ ಆಗಲಿಲ್ಲ. ಮೋಸ್ಟ್ಲಿ ಇದು ಕೆಪಾಸಿಟಿ ಇದ್ದಿದ್ದು ಅಷ್ಟೇ ಅನಿಸುತ್ತೆ. ಈ ಸಲ ಒಂದು 4 ಕಾಯಿ ದೊಡ್ಡದು ಬಿಟ್ಟಿತ್ತು. ಇನ್ನು ಮಿಕ್ಕಿದೆಲ್ಲ ಈ ಸೈಜ್ದೇ ಇತ್ತು ಅಷ್ಟೇ, ದೊಡ್ಡದಾಗಲಿಲ್ಲ. ಈ ಥರದ್ದು ಒಂದು 3-4 ಕಾಯಿಗಳಿತ್ತು. ಇನ್ನು ಬದನೆಕಾಯಿ ಗಿಡದಲ್ಲಂತೂ ಸಾಕಷ್ಟು ಬದನೆಕಾಯಿನ ನಾವು ಹಾರ್ವೆಸ್ಟ್ ಮಾಡಿದ್ವಿ. ಇವಾಗೂ ಕೂಡ ಹಾರ್ವೆಸ್ಟ್ ಮಾಡೋಕ್ಕೆ ರೆಡಿ ಇದೆ ಬದನೆಕಾಯಿಗಳು. ಬಟ್ ಆಲ್ರೆಡಿ ಮನೇಲಿ ಇರೋದ್ರಿಂದ ನಾನು ಹಾರ್ವೆಸ್ಟ್ ಮಾಡ್ತಾಯಿಲ್ಲ. ನಮ್ಮ ಕೆಳಗಡೆ ಬಾಡಿಗೆ ಮನೆಯವ್ರಿಗೆ ಹೇಳಿದ್ದೀವಿ ಕಿತ್ಕೊಳ್ಳಿ ಅಂತ. ಅವ್ರು ಯೂಸ್ ಮಾಡ್ಕೊತಾರೆ. ನೋಡಿ, ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ದಪ್ಪಗಿದೆ. ಬಲ್ದಿಲ್ಲ ಇದಿನ್ನು, ಇನ್ನೊಂದು 2 ದಿವಸ ಬಿಟ್ಟರೆ ಬಲ್ತೋಗುತ್ತೆ. ನೋಡಿ ಇಲ್ಲೆಲ್ಲ ಗೊಂಚಲೇ ಬಿಟ್ಟಿದೆ. ಇದ್ರ ತುಂಬ ನಾವು ಹಸಿ ಕಸ ಸ್ವಲ್ಪನೂ ವೇಸ್ಟ್ ಮಾಡಲ್ಲ. ಎಲ್ಲ ತೊಗೊಂಬಂದು ಇಲ್ಲೇ ಹಾಕ್ತಾ ಇರ್ತೀವಿ. ನೋಡಿ, ಇಲ್ಲೊಂದು ಹಾಕೋವಂಥ ಕಸದಲ್ಲೇ ಬಿದ್ದಿತ್ತು ಅನಿಸುತ್ತೆ. ಒಂದು ಹಾಗಲಕಾಯಿ ಗಿಡ ಉಟ್ಕೊಂಡಿದೆ. ಇನ್ನು ನಮ್ಮತ್ತೆ ಬೆಂಡೆಕಾಯಿ ಬೀಜ ಹಾಗೆ ಹುರುಳಿ ಬೀಜ ಎಲ್ಲ ಹಾಕಿದ್ರು, ಅದೆಲ್ಲ ಹುಟ್ಟಿದೆ. ಇದರಲ್ಲೂ ಕೂಡ ಇದು ಬೆಂಡೆಕಾಯಿ ಗಿಡ, ಹಾಗೆ ಇದು ಹುರುಳಿಕಾಯಿ ಗಿಡ, ಬೀನ್ಸ್ ಗಿಡ. ಇದು ಅಷ್ಟೇ ಬೀನ್ಸು. ನೋಡಿ, ಈ ಥರ ಒಣಗಿದೆಲೆ ಹಾಗೆ ಕಿಚನ್ ವೇಸ್ಟ್ ಎಲ್ಲ ನಾವು ತೊಗೊಂಡು ಹಾಕ್ತಾ ಇರ್ತೀವಿ ದೊಡ್ಡ ಪಾಟ್ಗಳಲ್ಲಿ. ಚೆನ್ನಾಗಿ ಅದೇ ಗೊಬ್ಬರ ಆಗುತ್ತೆ ಅಂತ. ಇದು ಅಯ್ಯಪ್ಪ ಸ್ವಾಮಿ ಪೂಜೆಗೆ ಬಳಸ್ತಾರಲ್ಲ, ಚಿಂತಾಮಣಿ ಹೂವು ಅಂತ ಕರಿತೀವಿ ನಾವು. ತುಂಬಾ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ ಟೆರೆಸ್ ಗಾರ್ಡನ್. ಹಾಗೆ ಈ ಹೂವು ನೋಡ್ಬೋದು ಎಷ್ಟೊಂದು ಬಿಟ್ಟಿದೆ ಅಂತ. ಯೆಲ್ಲೋ ಕಲರ್ದೇ 4-5 ಬಿಟ್ಟಿದೆ ಇವತ್ತು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ ಕಲರು. 2 ಡಬಲ್ ಕಲರು, ರೆಡ್ ಆ್ಯಂಡ್ ಯೆಲ್ಲೋ. ಹಾಗೆ ಈ ಪಿಂಕ್ ಕಲರ್ ದಾಸವಾಳ ಅಂತೂ ಒಂದೇ ಒಂದು ಗಿಡದಲ್ಲಿ ಮೊನ್ನೆ 25 ಹೂವು ಸಿಕ್ಕಿತ್ತು. ಒಂದು ಚಿಕ್ಕ ಪಾಟಲ್ಲಿ ಹಾಕೊಂಡ್ರು ಅಂತ ಹೂ. ಇದು ಗಿಡ ತುಂಬಾ ಜಾಸ್ತಿ ಬಿಟ್ಟಿತ್ತು. ಹಾಗೆ ಈ ಹೂ ಕೂಡ 2 ದಿವಸ ಇರುತ್ತೆ. ಇದು ಹೈಬ್ರಿಡ್ ವೆರೈಟಿನೇ, ಸ್ವಲ್ಪ ಆರೆಂಜ್ ಹಾಗೆ ರೆಡ್ ಮಿಕ್ಸು. ಇದು ಕೂಡ 2 ಹೂ ಬಿಟ್ಟಿದೆ ಇವತ್ತು. ಇದಂತೂ ಸಿಕ್ಕಾಪಟ್ಟೆ ಹೂಗಳು ಬಿಡ್ತಾಯಿದೆ ಈ ವರ್ಷ. ನಾವೇನು ಪ್ರೂನಿಂಗ್ ಮಾಡಿಲ್ಲ. ಹಾಗೆ ಲಾಸ್ಟ್ ಇಯರ್ ಹಾಕಿದ ಗೊಬ್ಬರ ಅಷ್ಟೇ. ಮತ್ತೆ ನಾವೇನು ಗೊಬ್ಬರ ಹಾಕೋದಕ್ಕೂ ಹೋಗಿಲ್ಲ. ಲಿಕ್ವಿಡ್ ಫರ್ಟಿಲೈಸರ್ನು ನಾವು ಹಾಕಿಲ್ಲ. ಇದು ವೈಟ್ ಕಲರ್.
ಹಾಗೆ ಜಾಜಿ ಹೂಗಳು ಬಿಡೋದಕ್ಕೆ ಶುರುವಾಗಿದೆ. ಏನು ಘಮ ಇರುತ್ತೆ ಗೊತ್ತಾ ಈ ಹೂವು, ಸಖತ್ ಸ್ಮೆಲ್ ಇರುತ್ತೆ. ಲಕ್ಷ್ಮಿಗೆ ತುಂಬಾ ಇಷ್ಟ ಇದು ಹೂವು ಜಾಜಿ. ಇದು ಡಬಲ್ ಕಲರ್ ದಾಸವಾಳ ಹೂವು. ಇದು ಕೂಡ ಡಾರ್ಕ್ ಪಿಂಕು ಹಾಗೆ ಲೈಟ್ ಪಿಂಕು. ಪೂರ್ತಿಯಾಗಿ ಅರಳಿಲ್ಲ, ನಾನು ಬೆಳಗ್ಗೆನೇ ಬಂದಿದ್ದೀನಿ ಟೆರೆಸ್ ಮೇಲೆ. 4 ಹೂವು ಬಿಟ್ಟಿದೆ ಇದು. ಇದು ಕೂಡ ತುಂಬ ಚೆನ್ನಾಗಿ 2 ದಿವಸ ಇರುತ್ತೆ. ಇನ್ನು ಇದು ಡೇರೆ ಹೂವಿನ ಗಿಡ ತುಂಬಾ ಚೆನ್ನಾಗಿ ಆಗಿದೆ ಇವಾಗ ಸದ್ಯಕ್ಕೆ. ಇದು ಹುರುಳಿ ಗಿಡ, ಇದು ಬೆಂಡೆ ಗಿಡ. ಇದು ಪುಂಡಿ ಸೊಪ್ಪಿನ ಬೀಜ ಹಾಕಿದ್ವಿ, ಅದು ಹುಟ್ಟಿದೆ. ಹಾಗೆ ಬಸಳೆ ಬೀಜ ಬಿದ್ದು ಬಸಳೆ ಗಿಡ ಉಟ್ಕೊಂಡಿದೆ. ಗುಲಾಬಿ ಗಿಡಗಳು ಚೆನ್ನಾಗಿ ಚಿಗುರಿ ಇವಾಗ ಮೊಗ್ಗುಗಳೆಲ್ಲ ಆಗಿದೆ. ಇದು ಗೋರಿಕಾಯಿ ಬೀಜ ಹಾಕಿದ್ರು ನಮ್ಮತ್ತೆ, ಅದು ಹುಟ್ಟಿದೆ. ಸ್ವಲ್ಪ ಸೊಪ್ಪಿನ ಬೀಜ ಹಾಕಿದ್ದೀನಿ ನಾನು. ಹಾರ್ವೆಸ್ಟ್ ಮಾಡಿದ್ಮೇಲೆ ಇಷ್ಟೊಂದೆಲ್ಲ ಹೂ ಸಿಕ್ಕಿದೆ. ಇದ್ರ ಕೆಳಗಡೆ ತುಂಬಾ ಪಿಂಕ್ ಕಲರ್ದು ಹೂಗಳಿದೆ. ಸದ್ಯಕ್ಕೆ ಕಾಣಿಸ್ತಾ ಇರೋದು ಇಷ್ಟೇ. ತುಂಬೋಗಿದೆ ಬುಟ್ಟಿ. ಇನ್ಮೇಲೆ ದೊಡ್ಡ ಬುಟ್ಟಿ ತರಬೇಕು ನಾನು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.